ಮಗನ ನನ್ನ ಮಗನ ಅನ್ಯಾಯವಾಗಿ ತಗಲಾಕ್ಬಿಟ್ಟಲ್ಲಿ. ಮಂಗಿ ನಿನಗೆ ಬಾಯಿ ಮಾತ ಹೇಳಿದ್ರೆ ಕೇಳಲ್ಲ, ಇರು ಮಾಡ್ತೀನಿ. ಅಪ್ಪ ಯಾಕತೆ ಯಾಕೆ ಹಿಂಗ್ ಹೊಡಿತಾ ಇದೆಯಾ? ನಾನೇನ್ ಮಾಡ್ದೆ? ಅಪ್ಪ ಯಾಕತೆ ಯಾನು ಹಿಂಗ್ ಹೊಡಿತಾ ಇದೆಯಲ್ಲ, ತೆಗಿ ಕೈನ. ತೆಗಿಯೋದಲ್ಲ, ನಿನ್ನ ಸಾಯಿಸ್ಬಿಡ್ಬೇಕು ಅನ್ನೋಷ್ಟು ಸಿಟ್ಟು ಬತ್ತೈತೆ ನನಗೆ. ಏನೇ ಎಷ್ಟೇ ಧೈರ್ಯ ನಿನಗೆ? ನಿನ್ಗೆ ಯಾಕೆ ಬೇಕು? ನನ್ನ ಮಗ ಎಲ್ಲಾದ್ರೂ ತತ್ತಾನೆ, ಏನಾದ್ರೂ ಮಾಡ್ತಾನೆ, ಕಳ್ತನಾದ್ರೂ ಮಾಡ್ತಾನೆ. ನಿನಗೇನು ತಂದಾಕಿದ್ದ ಮಾಡ್ಕೊಂಡು ಬಿದ್ದಿರ್ಬೇಕು ಅಷ್ಟೇನೆ. ಜಾಸ್ತಿ ನಿಗ್ರಾಡಿದ್ರೆ ಏನು ಇಲ್ಲ, ಊರ್ ಬಿಟ್ಟು ಓಡಿಸ್ಬಿಡ್ತೀವಿ, ಮನೆ ಬಿಟ್ಟು. ಗೊತ್ತಾಯ್ತಾನೆ? ಅಯ್ಯಮ್ಮ ಹೇಳಿದ್ಲು ಅಂತಾನ ಮೇರಿಬೇಡ ನೀನು. ಗುಂಡಜ್ಜಿಯ ಭಾಗ್ಯಮ್ಮ ಬಂದು ಹೇಳೋದ್ರು ಅಂತಾನ. ಅವ್ರು ಯಾರು ಬರಲ್ಲ ಇಲ್ಲಿ ನಿನ್ ಕಾಪಾಡಕ್ಕೆ. ನಾವ್ ಹೇಳ್ದಂಗೆ ಕೇಳ್ಕೊಂಡು ಬಿದ್ದಿರ್ಬೇಕು ಅಷ್ಟೇನೆ, ಮುಚ್ಕೊಂಡಿರ್ಬೇಕು. ಇಲ್ಲಾಂದ್ರೆ ಏನು ಇಲ್ಲ, ಇಲ್ಲೇ ತುಳಿದಾಕ್ಬಿಡ್ತೀನಿ. ಅತ್ತೆ ನಬ್ಳಿಗೆಲ್ಲ ಕೈ ಇರೋದು, ನನಗೂ ಕೈ ಇದಾವೆ. ಏನೋ ಒದ್ರೆ ಏನು ಇಲ್ಲ ನೋಡು, ನಾನು ತಿರ್ಗಿಸಿ ಒದ್ಬಿಡ್ತೀನಿ. ಸುಮ್ಮನೆ ಇದ್ರೆ ಸರಿ. ಅಯ್ಯಪ್ಪ ಮಾಡಿರೋದೇನು ಸರಿನಾ? ಯಮ್ಮ ಯಮ್ಮ ಯಾಕಮ್ಮ ಹಿಂಗೆ ಗುದ್ದಾಡ್ತಾ ಇದ್ರೆ ಏನಾಯ್ತು? ಮಂಗೆ ಏನತ್ತೆ? ಯಾಕೆ ನಮ್ಮ ಅಮ್ಮನ ಹಿಂಗೆ ಕೈ ಹಿಡ್ಕೊಂಡಿದ್ಯಾ? ಯಮ್ಮ ಏನು ಮಾಡಿಲ್ಲಮ್ಮ ಅವಳು? ಬಂದೇನೋ ಪೆಂಗ. ಅಯ್ಯೋ ನೋಡು, ಅಲ್ಲ ನಾನು ವಯಸ್ಸಾದ ಕಾಲದಕ್ಕೆ ನಾನು ನೋಡ್ಕೊಂಬಕ್ಕೆ, ನಾನೇನೋ ಸತ್ರೆ ನಿನ್ನ ನೋಡ್ಕೊಂಬಕ್ಕೆ ಒಬ್ಳಿರ್ಲಿ, ನಮ್ಮ ವಂಶ ಮುಂದುವರಿಲಿ ಅಂತ ಹೇಳಿ ಇವಳನ್ನ ಮದುವೆ ಮಾಡ್ಕೊಂಬಂದ್ರೆ ಇವಳು ಏನು ಮಾಡ್ತಾ ಇದ್ದಾಳೆ ನೋಡೋ ಇಲ್ಲಿ. ನಿನ್ನನ್ನು ಬೀದಿಗೆ ತರಬೇಕು ಅಂತ ಮಾಡ್ಯವಳೆ ನಿನ್ನ ಹೆಂಡತಿ. ಯಾಕಮ್ಮ ಏನು ಮಾಡಿಲ್ಲ ಅವಳು ಈಗ? ಏನು ಮಾಡಿದೆ ಮಂಗಿ? ಮಾಡಿಲ್ಲ, ನೀನು ತರಕಾರಿ ತಂದಲ್ಲ ಚೀಲಗಟ್ಲೇನೆ, ಅದಕ್ಕೆ ಅವಳಿಗೆ ಅನುಮಾನ ಬಂತಂತೆ ಎಲ್ಲೋ ಕತ್ಕೊಂಡ್ಬಂದಿದ್ಯಾ ಅಂತಾನ. ಅದಕ್ಕೆ ಸರಿಯಾಗಿ ಆ ಪಂಚಾಯತಿ ಮುಖ್ಯಸ್ಥ ನಾಗಣ್ಣ ನೇಂತಿ ಹಾಲಮ್ಮ ಅವ್ರ ಹೊಲ್ದಾಗೆ ತರಕಾರಿ ಎಲ್ಲ ಯಾವಳ ಕಿತ್ಕೊಂಡು ಹೋಗ್ಯವಳಂತೆ. ಅದಕ್ಕೆ ನೀನೇ ಕಿತ್ಕೊಂಡು ಹೋಗಿರೋದಂತೆ. ಇವಳ ಅಯ್ಯಮ್ಮಗೆ ಹೇಳವಳೆ, ಅಯ್ಯಮ್ಮ ಬಂದಿಲ್ಲಿ ಊರ್ ಬಾಯಿ ಮಾಡುವದ್ಲು, ಇನ್ನು ಪಂಚಾಯತಿ ಕಲೆ ಆಗ್ತಾಳಂತೆ. ನೀನ್ ಇರ್ಲಿಲ್ಲ, ನೀನ್ ಇದ್ದಿದ್ರೆ ನಿನ್ನೂ ಹೆಂಗು ಹೇಳೋ ಏನ್ ಕತ್ಯೋ ನೋಡು. ಇವಳೇ ಕರ್ಕೊಂಬಂದಿರೋದು, ನನ್ನ ಗಂಡ ತರಕಾರಿ ತಂದ ಒಂದು ಚೀಲನ ಅಂತ ಹೇಳಿ ಕರ್ಕೊಂಬಂದು ಎಲ್ಲ ತೋರಿಸಿಳು, ಹೊಲಕ್ಕೆಲ್ಲ ಕರ್ಕೊಂಡೋಗಿ. ನೋಡು ಅಲ್ಲ, ಬಂದು ಸ್ವಲ್ಪ ದಿನಕ್ಕೆ ಇವಳ ಆಲೇನೆ ನಮ್ಮನ್ನ ನಡು ನೀರಾಗ ನಿಲ್ಲಿಸ್ತಾ ಇದ್ದಾಳೆ, ಎಲ್ಲರ ಮುಂದೆನೂ ಅವಮಾನ ಮಾಡ್ತಾ ಇದ್ದಾಳೆ. ಅದಕ್ಕೆ ಸರಿಯಾಗಿ ಒದಿತಿದ್ದೆ ನೋಡೋ ಪೆಂಗ. ಇಂಥಳಾದ್ರೆ ಸಂಸಾರಸ್ತಿ ಆಗುತ್ತೇನೋ? ಸಂಸಾರ ಆಗುತ್ತೆ ಈ ಸಂಸಾರ? ನೋಡು, ನಾನಂಗಂದ್ರೆ ಕಳ್ತನ ಮಾಡೋ ತಪ್ಪು ಹಂಗೆ ಹಿಂಗೆ ಅಂತ ನಮಗೆ ಭಾಷಣ ಬಿಗಿತಾಳೆ. ಅದಕ್ಕೆ 4 ಕೊಡ್ಬಾ ನೀನು. ನಾನು ಕಳ್ತನ ಮಾಡ್ಕೊಂಬಂದಿದ್ದ, ನೀನು ನೋಡ್ದೇನೆ? ಇಲ್ಲ ಮತ್ತೆ ಯಾಕೆ ಅಯ್ಯಮ್ಮನ್ ಹೋಗಿ ನಾನು ಕಳ್ತನ ಮಾಡ್ಕೊಂಡು ತರಕಾರಿ ಒತ್ಕೊಂಬಂದಿನಿ ಅಂತಾನ ಯಾಕೆ ಹೇಳ್ದೆ? ಅಯ್ಯೋ ಮತ್ತೆ ನೀನ್ ಎಲ್ಲಿ ತಂದೆ ಅಷ್ಟೊಂದು ತರಕಾರಿ? ನಿನ್ಗೆ ಎಲ್ಲಿ ಸಿಕ್ತು ಚೀಲಗಟ್ಲೇನೆ? ಹೇಳು, ದುಡ್ಡು ಇರ್ಲಿಲ್ಲ ಅಂತೀಯ? ಅಂದ್ಮೇಲೆ ಇಷ್ಟೊಂದು ತರಕಾರಿ ಎಲ್ಲಿ ಬಂತು ಅಂತ ಇನ್ನೊಬ್ರು ಬೆಳೆ ಬೆಳೆದಿರೋದನ್ನ ಕದ್ಕೊಂಬಂದು ಅವರು ಬೈಕಬೇಕಾ ನಮ್ಮನ್ನ? ಹೇಳು. ಪೆಂಗ, ಇವಳು ಬರೀ ಬಾಯಿ ಮಾತನಾಗ ಹೇಳಿದ್ರೆ ಕೇಳಲ್ಲ, ಬಿಡು ಹೇಳ್ತೀನಿ. ಇನ್ನೊಂದ್ಸಲ ಏನಾದ್ರೂ ನಾನು ಕಳ್ತನ ಮಾಡ್ಕೊಂಬಂದೆ, ನಮ್ಮಮ್ಮ ಯಾಕೆ ಕಳ್ತನ ಮಾಡ್ಕೊಂಬಂದ್ಲು ಅಂತ ಹೇಳಿ ಯಾರ ತಗನ ಹೇಳೋದು ಮಾಡೋದು, ನಮ್ಮ ಮರ್ಯಾದೆ ಕಳಿಯೋದು ಮಾಡಿದ್ರೆ ಏನೂ ಇಲ್ಲ, ನೀನು ಹುಟ್ಲಿಲ್ಲ ಅನ್ನಿಸ್ಬಿಡ್ತೀನಿ. ಮುಚ್ಕೊಂಡಿರ್ಬೇಕು ಅಷ್ಟೇ, ತಂದಾಕಿದ್ದ ಬೇಸ್ಕೊಂಡು ಬಿದ್ದಿರ್ಬೇಕು ಮನೆಯಾಗೆ. ಅದು ಇದು ಮಾತಾಡಕ್ಕೆ ಹೋದ್ರೆ ನಾನೇನಿಲ್ಲ, ಸುಮ್ಮನೆ ಇರೋಣ ನಾನಲ್ಲ. ಏನೋ ಯಾರು ಇಲ್ವಲ್ಲ ಅಂತೇಳಿ ಮದುವೆ ಮಾಡ್ಕೊಂಡು ಕರ್ಕೊಂಬಂದ್ರೆ ನಮಗೇನೆ ಇದು ಮಾಡ್ತೀಯ ನೀನು? ಅಮ್ಮಣ್ಣಿ ಇದೆಲ್ಲ ನಮ್ಮ ತಂಗ ನಡೆಯಲ್ಲ. ಅಲ್ಲ, ಅಷ್ಟೆಲ್ಲ ಹೇಳಿದ್ರು ಕಳ್ತನ ಮಾಡ್ಕೊಂಬತ್ತೀನಿ ಅಂತ ಹೇಳ್ತಾ ಇದೆಯಲ್ಲ. ಅಣ್ಣ, ನಾನು ಇಷ್ಟು ದಿನ ಅನಾಥೆಯಾಗಿ ಬದುಕಿದ್ದೀನಿ, ಆದ್ರೆ ನಿನ್ನಂಗೆ ಎಲ್ಲೂ ಕಳ್ತನ ಮಾಡ್ಕೊಂಡು ಜೀವನ ಮಾಡಿಲ್ಲ. ಹೊಟ್ಟೆಗಿಲ್ಲ ಅಂದ್ರೆ ಯಾರನ್ನ ಕೇಳಿ ಇಸ್ಕೊಂಡು ಉಂತೀನಿ ಹೊರ್ತು ಹಿಂಗೆ ಕದ್ದು ಮುಚ್ಚಿ ಜೀವನ ಮಾಡೋಂಥದ್ದು ಎಂದೂ ನಾನು ಕಲ್ತ್ಕೊಂಡಿಲ್ಲ. ನೀನು ಅಷ್ಟೇನೆ, ಇದನ್ನೆಲ್ಲ ಬಿಟ್ರೆ ಮರ್ಯಾದೆ ಇರುತ್ತೆ, ಇಲ್ದಿದೆ ಊರು ತುಂಬಾನ ಮರ್ಯಾದೆ ಹೋಗುತ್ತೆ. ಕಳ್ತನ ಮಾಡೋದು ತಪ್ಪು. ಬೇಕು ಅಂದ್ರೆ ಕೇಳಿ ಇಸ್ಕೊಂಬ. ನಮ್ಮ ಹತ್ರ ದುಡ್ಡಿಲ್ಲ, ನಾಳೆ ಕೊಡ್ತೀವಿ ಕೊಡಕ ಅಂತಾನ. ಇಲ್ಲಾಂದ್ರೆ ನಮ್ತಾಗೆ ಏನೋ ಯಾತು ಇಲ್ಲ, ಒಂದೆಷ್ಟು ಕೊಡಕ ಸಾರಿಗೆ ಅಂತಂದ್ರೆ ಕೊಡ್ತೈತೆ ಅವಕ್ಕಯ್ಯ. ಅದ್ ಬಿಟ್ಬಿಟ್ಟು ಇಡೀ ತರಕಾರಿ ತೋಟನೇನೆ ನಾಶ ಮಾಡಿ ಎಲ್ಲ ಕಿತ್ಕೊಂಡ್ ಬಂದಿದ್ಯಲ್ಲ. ಪಾಪ ಅವರು ಬೆಳೆ ಬೆಳೆದಿರೋರು ಎಲ್ಗೆ ಹೋಗ್ಬೇಕು? ಇದನ್ನೆಲ್ಲ ನಾ ಬಿಟ್ಬಿಡು ಈಗ್ಲೇನೆ. ನಾನು ಹೇಳ್ತಾ ಇದ್ದೀನಿ. ಯೋ ಲೇ ಪೆಂಗ, ಇನ್ನು ಅವಳ ಮಾತು ಕೇಳ್ಕೊಂಡು ನಿಂತಿದ್ಯಲ್ಲೋ, ಬಿಡೋ 4 ಅವಳಿಗೆ ಅವಾಗ್ಲೇ ಬುದ್ಧಿ ಬರೋದು. ಈ ಊರಿನ ಹೆಂಗಸರು ಇಲ್ಲದೆಲ್ಲ ಹೇಳ್ಕೊಟ್ರಲ್ಲ, ಗುಂಡಜ್ಜ ಭಾಗ್ಯಮ್ಮನಂತಾರೆ ಎಲ್ಲನ, ಅದಕ್ಕೆ ಇವಳಿಗೆ ತಿಕ್ಕ ಕೊಬ್ಬು. ಬಿಡು ಹೇಳ್ತೀನಿ, ಅವರೆಲ್ಲ ಬರ್ತಾರೆ, ನೀವಾಗ ಬಿಡ್ಸಕ್ ನೋಡೋಣ. ಹಾಕೋ ಇವಳಿಗೆ. ಅಯ್ಯೋ ಬಿಡ್ರಿ, ಅಯ್ಯೋ ನಿಮ್ ಮಾಡೋ ತಪ್ಪನ ಹೇಳಿರಿ ಹಿಂಗ ಒದಿಯೋದು ಹಿಡ್ಕೊಂಡು. ಅತ್ತೆ ಏನತ್ತೆ ಒದಿ ಅಂತ ಹೇಳ್ಕೊಡ್ತೀಯಲ್ಲ ಬಿಡ್ಸದ್ ಬಿಟ್ಟು. ಅಮ್ಮ, ಅಯ್ಯೋ ಅಪ್ಪ, ಯಾರಾದ್ರೂ ಬರ್ರಿ. ಹೇಳ್ತೀಯ ಇನ್ನೊಂದ್ಸರಿನಾ? ನಾವು ತಂದಾಕಿದ್ದ ಮಾಡ್ಕೊಂಡು ಬಿದ್ದಿರ್ಬೇಕು ಅಷ್ಟೇನೆ. ನೀನು ಕೂಲಿ ಹೋಗೋದಾದ್ರೆ ಹೋಗು, ನನಗೆ ನೀನು ಹೇಳೋದು, ನಾನು ಹೋಗ್ತೀನೋ ಬಿಡ್ತೀನೋ, ನೀನು ಹೋಗು. ಪೆಂಗ, ಕದ್ರಜ್ಜಿ ಏನಿದು?
ಅಲ್ಲ ಹೊಸ್ದಾಗ್ ಬಂದಿರೋ ಸೊಸೆನ ಹಿಂಗೆ ಬಾಗ್ಲಾಗೆ ಹಿಡ್ಕೊಂಡು ಹೋಯ್ತಾ ಇದ್ರಲ್ಲ, ನಿಮ್ಗೇನಂದ್ ಮಾನ ಮರ್ಯಾದಿಲ್ವಾ? ಏಯ್ ಬಿಡ್ತೀಯೋ ಇಲ್ವೋ ಈಗ? ಕದ್ರಜ್ಜಿ ಯಾಕೆ ಸೊಸೆನ ಹಂಗೆ ಹಿಡ್ಕೊಂಡು ಹೋಯ್ತಾ ಇದ್ರಲ್ಲ? ಏನ್ ಮಾಡ್ತಾ ಹುಡುಗಿ? ಚಿಕ್ಕ ಸಾವ್ಕಾರ್ರೆ, ಅದು ಇದು ನಮ್ಮ ಮನೆ ವಿಷಯ, ನಿಮ್ಗೆ ಯಾಕೆ ಅದೆಲ್ಲನ? ಅವಳು ಏನೋ ತಪ್ಪು ಮಾಡಿದ್ಲು, ಅದಕ್ಕೆ ನನ್ನ ಮಗ ಒದಿತಾ ಇದ್ದಾನೆ. ಈ ಮತ್ತೆ ಹೆಂಡತಿ ತಪ್ಪು ಮಾಡಿದ್ಮೇಲೆ ಗಂಡ ಮತ್ತೆ ಅವಳಿಗೆ ಬುದ್ಧಿ ಕಲ್ಸೋದು ಬೇಡವೆ? ಹೋಗ್ರಿ ನೀವು, ನಾವು ಒಳಗೆ ಕರ್ಕೊಂಡೋಗಿ ಬುದ್ಧಿ ಹೇಳ್ತೀವಿ. ಬುದ್ಧಿ ಹೇಳೋದು ಹಿಂಗಲ್ಲ, ಹಿಡ್ಕೊಂಡು ಒಯ್ಯೋದಲ್ಲ ಬುದ್ಧಿ ಹೇಳೋದು ಅಂದ್ರೆ. ಏನಾದ್ರೂ ನಿಜವಾಗ್ಲೂ ತಪ್ಪು ಮಾಡಿದ್ರೆ ಹಿಂಗ್ ಮಾಡಬೇಡ ಅಂತ ಹೇಳ್ಬೇಕು. ಅವಳು ಬಂದು ಇನ್ನು ಎಷ್ಟು ದಿನ ಆಗೈತಿ? 1 ವಾರ 10 ದಿವಸ ಆಗಿರ್ಬೇಕೇನೋ, ಅಷ್ಟೇ ತಾನೇ? ಅಯ್ಯೋ ಚಿಕ್ಕ ಸಾವ್ಕಾರ್ರೆ, ನೀವೇ ನಮ್ ಕಾಪಾಡಬೇಕು. ನೋಡಿ ನಮ್ಮ ಅತ್ತೆ ನನ್ನ ಗಂಡ ಹೆಂಗ್ ಹಿಡ್ಕೊಂಡು ಹೋಯ್ತಾ ಇದ್ದಾರೆ. ನಾನೇನು ತಪ್ಪು ಮಾಡಿಲ್ಲ. ಮಾಡಿಲ್ವಂತೆ? ತಪ್ಪು ಮಾಡಿಲ್ಲ. ತಪ್ಪು ಮಾಡದೇ ಇದ್ರೆ ನಿನ್ ಯಾಕೆ ಒದ್ದಿತ್ತಿದ್ದೆ ನಾನು? ಇಷ್ಟು ದಿನ ಏನು ನಾನೇನು ಒದ್ದಿದ್ನ? ಒಟ್ಟಿನಲ್ಲಿ ನೀನು ನನಗೆ ಬುದ್ಧಿ ಹೇಳಕ್ ಬರಬೇಡ. ನಾನು ಹೇಳ್ದಂಗೆ ಕೇಳ್ಕೊಂಡು ಇರಬೇಕು ಅಷ್ಟೇ. ನಮ್ಮಮ್ಮಯ್ಯ ನನಗೂ ನೀನು ಎದುರು ವಾತ್ಸಂಗಿಲ್ಲ. ಏಯ್ ಏನು ನನ್ನ ಮುಂದೆ ಹಿಂಗೆ ಹುಡುಗಿನ ಬೈತಾ ಇದೆಯಾ? ಏಯ್ ಬಾರಮ್ಮ ಇಲ್ಲಿ. ಅಯ್ಯೋ ಚಿಕ್ಕ ಸಾವ್ಕಾರ್ರೆ, ನೀವು ಹೋಗ್ರಿ, ನಾವು ಒಳಗೆ ಕರ್ಕೊಂಡು ಹೋಗ್ತೀವಿ. ಏಯ್ ಬಾರೆ ಮಂಗಿ ಬಾರೆ. ಏನು ಎಲ್ಲರ ಮುಂದೆನೂ ಹೇಳ್ತಾಳೆ, ನಮ್ಮ ಜಗಳ ನಮ್ಮಲ್ಲೇ ಇರಬೇಕು. ಬಾ ಸಾಕು. ಇನ್ಮೇಲೆ ಹಂಗೆಲ್ಲ ಮಾಡಬೇಡ. ಬಾ ಒಳಗೆ ಹೋಗೋಣ ಬಾರೆ. ಚಿಕ್ಕ ಸಾವ್ಕಾರ್ರೆ ನೀವು ಹೋಗ್ರಿ, ಸಾಕು. ನಾವೆಲ್ಲ ಅವಳಿಗೆ ಬುದ್ಧಿ ಹೇಳ್ತೀವಿ. ಒಯ್ಯಲ್ಲ ಹೋಗ್ರಿ. ಕದ್ರಜ್ಜಿ ನಿನ್ ಬಾಯಿ ಮುಚ್ಕೊಂಡು ನಿಂತ್ಕಂತ್ಯಾ? ನಾನು ಈ ಹುಡುಗಿನ ಕೇಳ್ತಾ ಇರೋದು, ನಿನ್ನಲ್ಲ. ಏನಮ್ಮ ಏನು ತಪ್ಪು ಮಾಡ್ದಮ್ಮ? ಯಾಕೆ ಹಿಂಗೆ ಹೋಯ್ತಾ ಇದ್ದಾರೆ ಅತ್ತೇನು ನಿನ್ನ ಗಂಡನು ಸೇರ್ಕೊಂಡು? ನಿನ್ನ ಏನು ಮಾಡಿದೆ ನೀನು ಅಂತ ತಪ್ಪ? ಅದು ಚಿಕ್ಕ ಸಾವ್ಕಾರ್ರೆ, ನಾನೇನು ತಪ್ಪು ಮಾಡಿಲ್ಲ. ನನ್ನ ಗಂಡ ನಿನ್ನೆ ದಿವಸ ತರಕಾರಿ ತಗೊಂಬ ಅಂತಂದ್ರೆ ಚೀಲ್ಗಟ್ಲೆ ತರಕಾರಿ ತಂದ. ಅಯ್ಯಪ್ಪ, ಸಾರು ಮಾಡಕ್ಕೆ ಒಂದು ಅರ್ಧ kg ತಗೊಂಬ ಅಂತಾನ. ಅದಕ್ಕೆ ನಾನು ಎಲ್ಲಿ ತಂದೆ ಅಂದರೆ ಏನೂ ಹೇಳಿಲ್ಲ. ಆದರೆ ಇವತ್ತು ನಾನು ಅಲ್ಲೆಲ್ಲ ಹೋಗ್ತಿದ್ದೆ, ಆ ಅಕ್ಕ, ಅದೇ ಆಲಕ್ಕ ಐತಲ್ಲ ಮುಖ್ಯಸ್ಥರ ಅವರು, ಆ ಅಕ್ಕ ಬೈಕಂತಿತ್ತು, ನಮ್ಮ ಹೊಲ್ದಾಗ ಯಾರೋ ತರಕಾರಿ ಕಳ್ತನ ಮಾಡ್ಕೊಂಡು ಎಲ್ಲ ನುಣ್ಣಗೆ ಕಿತ್ಕೊಂಡು ಹೋಗ್ಯಾರ ಅಂತಾನ. ಅದಕ್ಕೆ ನಾನು ನಮ್ಮ ಮನೆಯಾಗೆ ನನ್ನ ಗಂಡ ಚೀಲ ತರಕಾರಿ ತಂತು ಎಲ್ಲಿ ಅಂತ ಕೇಳಿದ್ರೆ ಹೇಳಿಲ್ಲ. ಬಾ ಅಂತ ಕರ್ಕೊಂಬಂದು ತೋರಿಸಿದ್ಕೆ ಇವರು ನನ್ನ ಹಿಡ್ಕೊಂಡು ಹೋಯ್ತಾ ಇದ್ದಾರೆ. ನೋಡಿ ಚಿಕ್ಕ ಸಾವ್ಕಾರ್ರೆ. ಓ ಹೌದಾ? ಇವರು ಬರೀ ಕಳ್ತನನೇ ಮಾಡೋದು. ಇವ್ನು ಪೆಂಗ ಇದಾನಲ್ಲ, ಅಲ್ಲ ಎಷ್ಟು ಜನತ್ತಾಗ ಸಿಗಾಕೊಂಡು ಬೈಸ್ಕೊಂಡವನ ಗೊತ್ತಿಲ್ಲ. ಇವಾಗ ತರಕಾರಿ ಕತ್ಕೊಂಡ್ ಬಂದಿದ್ರ, ಅದು ನೀನು ನೋಡಿ ಅವ್ರಿಗೆ ಹೇಳಿದ್ಯಾ? ತಪ್ಪು ಅವ್ರದ್ದು ಇಟ್ಕೊಂಡು ನಿನ್ನೂ ಹಿಡ್ಕೊಂಡು ಹೋಯ್ತಾ ಇದ್ದಾರಾ? ಸುಮ್ಮನೆ ಹೇಳ್ಬೇಡ, ನಾನಿದ್ದೀನಿ. ತಪ್ಪು ಮಾಡಿರೋರು ನೀವಾಗಿ ತಪ್ಪನ್ನ ತಪ್ಪು ಅಂತ ಹೇಳಿದ್ಕೆ ಆ ಹುಡುಗಿನ ಹಿಡ್ಕೊಂಡು ಹೋಯ್ತಾ ಇದ್ದೀರಾ? ನಿಮ್ಮಿಬ್ಬರಿಗೂ ಐತೆ. ಏನು ಶಿಕ್ಷೆ ಕೊಡ್ತಾರೆ ಅಂತ ನೋಡ್ತಾ ಇರಿ. ಪಂಚಾಯತಿಗೆ ನಾನೇ ಹೋಗಿ ಕಂಪ್ಲೇಂಟ್ ಕೊಡ್ತೀನಿ. ಹಿಂಗೆ ಮದುವೆ ಮಾಡ್ಕೊಂಬಂದು ಹೆಂಡ್ತಿನ ಮತ್ತೆ ಹೋಯ್ತಾ ಇದ್ದಾರೆ ಹಿಡ್ಕೊಂಡು ಪೆಂಗಾನು ಕದ್ರಜ್ಜಿನ ಸೇರ್ಕೊಂಡು ಅಂತ ಕಂಪ್ಲೇಂಟ್ ಕೊಡ್ತೀನಿ. ಅಯ್ಯೋ ಚಿಕ್ಕ ಸಾವ್ಕಾರ್ರೆ, ಹಂಗೆಲ್ಲ ಏನು ಕಂಪ್ಲೇಂಟ್ ಕೊಡಕ್ಕೆ ಹೋಗ್ಬೇಡಿ. ನಾವೆಲ್ಲ ನೋಡ್ಕೊಂತೀವಿ. ಏನು ನಾವು ಅಯ್ಯೋ ಆಯ್ತು, ಇನ್ಮೇಲೆ ಹಂಗೆಲ್ಲ ಒಯ್ಯಲ್ಲ. ಏಯ್ ಮಂಗಿ ಬಾರಿ ಒಳಿಕೆ. ನೋಡಮ್ಮ, ನೀನೇನು ಚಿಂತೆ ಮಾಡಬೇಡ, ನಾನಿದ್ದೀನಿ. ಅವ್ರು ಏನಾದರೂ ಮಾಡಿದ್ರೆ ನನ್ನ ಹತ್ರ ಬಂದು ಹೇಳು. ನಾನೆಲ್ಲನ ಅವ್ರಿಗೆ ಸರಿಯಾಗಿ ಪಾಠ ಕಲಿಸ್ತೀನಿ. ಈಗ ಹೋಗು, ಅವ್ರಿಗೆ ಪಂಚಾಯತಿ ಕರೆಸಿ ಸರಿಯಾಗಿ ಶಿಕ್ಷೆ ಕೊಡಿಸ್ತೀನಿ. ನೀನೇನು ಅಳ್ಬೇಡ ಹೋಗು. ಈ ಊರಾಗೆ ಗುಂಡಜ್ಜಿ ಅಂತ ಐತೆ. ಅವಜ್ಜಿನೂ ಪಂಚಾಯತಿ ಮುಖ್ಯಸ್ಥರು. ಅವಜ್ಜಿಗೆ ಹೇಳು, ಏನಾದರೂ ಆದರೆ ನಾನು ಸಿಗಲಿಲ್ಲ ಅಂತಂದರೆ. ಸರಿ ಚಿಕ್ಕ ಸಾವ್ಕಾರ್ರೆ, ನೀವು ಬಂದು ತುಂಬ ಉಪಕಾರ ಆಯಿತು. ಹಾಗೆ ಮಾಡ್ರಿ. ಧೈರ್ಯವಾಗಿರು, ನೀನೇನು ಎದ್ರಕಮ್ಮಕ್ಕೆ ಹೋಗ್ಬೇಡ, ಹೋಗು ಒಳಿಕೆ. ಸರಿ ಆಯಿತು. ಈ ಹುಡುಗಿಗೆ ಏನಾದರೂ ಒಯ್ಯೋದು ಮಾಡಿದ್ರೆ ಏನೂ ಇಲ್ಲ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ. ಈ ಕಥೆ ಇನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ನೀವು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.